ಸಾರಿಗೆ ಕಾರ್ಮಿಕರು ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡುವುದರ ಮೂಲಕ ನಾಳೆ ಮುಷ್ಕರಕ್ಕೆ ಸಜ್ಜಾಗ್ತಾ ಇರುವಂತದ್ದು. ಸಂಪೂರ್ಣವಾಗಿ ರಾಜ್ಯಾದ್ಯಂತ ಬಸ್ಸನ್ನ ನಿಲ್ಲಿಸಿ ಮುಷ್ಕರವನ್ನ ಮಾಡುವಂತಹದ್ದು. ಎಸ್, ಈಗ ನಾನು ಮೆಜೆಸ್ಟಿಕ್ನ ಬಸ್ ಸ್ಟಾಪ್ ನಲ್ಲಿ ಇದ್ದೀನಿ. ನೀವು ಈ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಏನು ಮುಷ್ಕರ ಮಾಡುವುದಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಒಂದ್ ರೀತಿಯಲ್ಲಿ ಬಸ್ಗಳ ಮುಂಭಾಗದಲ್ಲಿ ಪೋಸ್ಟರ್ಗಳನ್ನ ಸ್ಟಿಕ್ಕರ್ಗಳನ್ನ ಅಂಟಿಸೋದ್ರ ಮೂಲಕ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಜನರಿಗೆ ಒಂದು ರೀತಿಯಲ್ಲಿ ಮೆಸೇಜ್ ಅನ್ನ ಕೊಡ್ತಾ ಇರುವಂಥದ್ದು. ಎಸ್, ಬರುವಂತಹ ಎಲ್ಲಾ ಬಸ್ಗಳ ಮೇಲೂ ಸಹ ನಾವು ಗಮನಿಸಬಹುದು ನಾಳೆ ಮುಷ್ಕರಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತಹದ್ದು. ಜನರಿಗೂ ಸಹ ಈಗಾಗಲೇ ಹೇಳ್ತಾ ಇರುವಂತದ್ದೇ, ನಾಳೆ ಬಸ್ಗಳು ಇರೋದಿಲ್ಲ, ಸಂಪೂರ್ಣವಾಗಿ ರಾಜ್ಯಾದ್ಯಂತ ಬಸ್ಗಳು ಬಂದಿರ್ತವೆ ಅನ್ನುವಂಥದ್ದು. ಸೊ ನಾಳೆ ಸಂಪೂರ್ಣವಾಗಿ ಸ್ಕೂಲ್ಗಳಿಗೆ ಹೋಗುವಂಥವ್ರಾಗಿರ್ಬೋದು, ಕೆಲ್ಸಕ್ಕೆ ಹೋಗುವಂಥವ್ರಿಗೆ ಪ್ರಾಬ್ಲಮ್ ಆಗುವಂತಹದ್ದು. ಯಾಕಂತಂದ್ರೆ ಬಸ್ ಇಲ್ಲದೆ ಜನರು ಓಡಾಟಕ್ಕೆ ಸಾಕಷ್ಟು ಸಮಸ್ಯೆಗಳಾಗುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲಾ ಬಸ್ಗಳ ಮುಂದೆ ಈಗಾಗಲೇ ಪೋಸ್ಟರ್ಗಳನ್ನ ಅಳವಡಿಕೆ ಮಾಡಿರುವಂಥದ್ದು. ಇವತ್ತೇನಾದ್ರೂ CM ಅವರ ಸಭೆಯ ಬಳಿಕ ಏನಾದ್ರೂ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡ್ರೆ, ಒಂದಷ್ಟು ಇವರ ಬೇಡಿಕೆಗಳನ್ನ ಏನಾದ್ರೂ ಸರ್ಕಾರ ಒಪ್ಪಿತ್ತು ಅಂತಂದ್ರೆ ಮಾತ್ರ ಎಲ್ಲವೂ ಸಂಪೂರ್ಣವಾಗಿ ನಿಲ್ಲುತ್ತೆ ಅನ್ನುವಂಥದ್ದು. ಏನ್ ಮಾಡ್ತಾರೆ ಏನು ಬಸ್ ಚಾಲಕರು, ಬಸ್ ಕಾರ್ಮಿಕ ಸಂಘಟನೆಯವರು ಯಾವ ರೀತಿಯಾಗಿ ಸರ್ಕಾರದ ಒಪ್ಪಂದಕ್ಕೆ ಮಣಿತಾರೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗಿರುವಂಥದ್ದು. ಸೊ ಇದಿಷ್ಟು ಏನು ಮೆಜೆಸ್ಟಿಕ್ ನಲ್ಲಿ ಕಂಡು ಬಂದಿರುವಂತಹ ದೃಶ್ಯಾವಳಿಗಳು. ತಾವು ಗಮನಿಸಿರ್ಬೋದು ಯಾವ ರೀತಿಯಾಗಿ ಜನರು ತಮ್ಮ ಓಡಾಟದಲ್ಲಿ ನಿರತರಾಗಿದ್ದಾರೆ. ಇದೇ ರೀತಿಯಾಗಿ ಏನಾದ್ರೂ ಇವತ್ತು ಸರ್ಕಾರ ಏನು ಅವರ ಬೇಡಿಕೆಗೆ ಒಪ್ಕೊಳ್ತು ಅಂತಂದ್ರೆ ಮುಷ್ಕರವನ್ನ ಕೈ ಬಿಡುವಂತಹದ್ದು. ಇಲ್ಲ ಅಂತಂದ್ರೆ ನಾಳೆ ಸಂಪೂರ್ಣವಾಗಿ ಮುಷ್ಕರದ ಕಾವು ಹೆಚ್ಚಾಗಿರುತ್ತೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.